ಈ ದೇಶ ಎಲ್ಲೋ ಹೋಗ್ಬಿಟ್ಟಿದೆ. 27,000 ಇರ್ತಕ್ಕಂಥ ಬಂಗಾರ 90,000ಕ್ಕೆ ಬಂದಿದೆ. 56 ರೂಪಾಯಿ ಇರ್ತಕ್ಕಂಥ ಡಾಲರ್ 90 ರೂಪಾಯಿ ಬಂದಿದೆ. 57 ಲಕ್ಷ ಸಾಲ ಇರ್ತಕ್ಕಂಥದ್ದು 225 ಲಕ್ಷ ಕೋಟಿ ಸಾಲಕ್ಕೆ ಬಂದಿದೆ. ಇಂಥವು ಗೇರಾವಾಗ ಕೇಳ್ರಿ. ಸುಮ್ಮನೆ ಏನೋ ಈಗ ಸದನ ಬಂದಿದೆ, ಅಸೆಂಬ್ಲಿ ನಡೀತೈತೆ, ಏನೋ ಮಾಡಬೇಕಲ್ಲ. ಇಂಥ ಇಶ್ಯೂ ಬಿಟ್ಟರೆ ಬೇರೆ ಇಶ್ಯೂ ಏನಿದೆ ಅವ್ರ ಹತ್ರ? ಯಾವ್ದು ಇಶ್ಯೂ ಇಲ್ಲ, ಏನು ಮಾಡಬೇಕಲ್ಲ, ಯಾವ ಇಶ್ಯೂ ಹೊಡಿಬೇಕು? ಮತ್ತೆ ಟಿವಿನಾಗ ಹೆಂಗೆ ಕಾಣಿಸ್ಕೋಬೇಕು? ಪ್ರತಿಭಟನೆ ಮಾಡಬೇಕು, ಟಿವಿ ಅವ್ರು ಹೋಗಿ ತೋರಿಸ್ತಾರೆ, ಪೊಲೀಸ್ ಬರ್ತಾರೆ, ಸೈಡಿಗೆ ಹಿಡ್ಕೊಂಡು ಒಂದು ಸೈಡಿಗೆ ಹಾಕ್ತಾರೆ, ಅಷ್ಟೇ ತಾನೇ ಪ್ರತಿಭಟನೆ ಇರೋದು. ಯಾಕೆ ಇದಕ್ಕಿಂತ ಮುಂಚೆ ಪ್ರತಿಭಟನೆ ಯಾಕೆ ಮಾಡಬಾರ್ದು? ಇದೇ ಟೈಮಿಗೆ ಯಾಕೆ ಮಾಡಬೇಕು? ಉದ್ದೇಶ ಏನು? ಪಬ್ಲಿಸಿಟಿ ಬೇಕು, ಮಾಡ್ತಾರೆ, ಮಾಡಲಿ, ಒಳ್ಳೇದಲ್ವ ಅವರಿಗೆ. ಕೇಂದ್ರ ಸರ್ಕಾರದಿಂದ ₹1 ಬರಲ್ಲ, ಸ್ಪೆಷಲ್ ಗ್ರಾಂಟ್ ಬರಲ್ಲ, ಅವಾಗೇನು ಮಾತನಾಡಲ್ವಲ್ಲ ಇವರು? ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಕಳೆದ 10 ವರ್ಷ, ಏನೇನು ಚರ್ಚೆ ಮಾಡೋಣ? ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಕಳೆದ 10 ವರ್ಷದಲ್ಲಿ ಚರ್ಚೆ ಮಾಡೋಣ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ವಾ? ಮತ್ತೆ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ, ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? ಮತ್ತೆ ಕೇಳಿ, ಅವರಿಗೆ ಕೇಳಬೇಕಲ್ಲ. ಅವರಿಗೆ ₹1 ಕೊಡ್ಲಾರಂಗೆ, ನಮ್ಮ ದುಡ್ಡೇ ನಮಗೆ ವಾಪಸ್ ಕೊಡ್ಲಾರಂಗೆ ಇದೇ ರೀತಿಯಾದಂಥ ಮಾಡಿ ಇವ್ರು ನಮ್ಮ ಮೇಲೆ ಮಾತನಾಡ್ತಕ್ಕಂಥ ಎಷ್ಟು ಸರಿ ಅಂತ ತಾವು ಯೋಚನೆ ಮಾಡಿ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀವಿ.